ನಮಸ್ತೆ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಸಿದ್ದು ಜಮದಾರ್. ಇವತ್ತಿನ ಈ ಒಂದು ತರಗತಿಯಲ್ಲಿ ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಆಯ್ದ ಟಾಪ್ 10 ಪ್ರಶ್ನೋತ್ತರಗಳನ್ನು ನೋಡೋಣ. ಯಾಕೆ ಈ ಪ್ರಶ್ನೋತ್ತರಗಳಂತಂದರೆ, ಮುಂಬರುವ ಸಿವಿಲ್ ಪೊಲೀಸ್ ಆಗಿರ್ಬೋದು, CAR ಮತ್ತು DR ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ KSRP ಮತ್ತು KSISF ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಳಿಗೆ ಅತಿ ಉಪಯುಕ್ತವಾಗುವ ನಿಟ್ಟಿನಲ್ಲಿ ಈ ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದಂತಹ ಟಾಪ್ 50 ಪ್ರಶ್ನೋತ್ತರಗಳನ್ನು ನಾನು ರಚಿಸಲಾಗಿದ್ದು, ತರಗತಿಯಲ್ಲಿ ಟಾಪ್ 10 ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಹಿಂದಿನ ತರಗತಿಯಲ್ಲಿ ಭಾರತ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಟಾಪ್ 10 ಪ್ರಶ್ನೋತ್ತರಗಳ ತರಗತಿಯನ್ನು ನೋಡಿದ್ದೀವಿ. ಸೊ ಅದರ ಮುಂದುವರೆದ ಭಾಗವನ್ನು ಈ ಒಂದು ತರಗತಿಯಲ್ಲಿ ನೋಡೋಣ. ಸೊ ಇನ್ನು ಯಾರಾದರೂ ಕೂಡ ನಮ್ಮ ಸ್ಪರ್ಧಾ ಕಣಜ KSP KPSC ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂಥ ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಅದನ್ನು ಶೇರ್ ಮಾಡಿರಿ. ಸೊ ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ. ಈ ಹಿಂದಿನ ತರಗತಿಯಲ್ಲಿ ನೋಡಿದ ಪ್ರಶ್ನೋತ್ತರಗಳ ಮುಂದಿನ ಪ್ರಶ್ನೋತ್ತರಗಳನ್ನು ನೋಡೋಣ. ಕ್ವೆಶ್ಚನ್ ನಂಬರ್ 11. ಕರ್ನಾಟಕದಲ್ಲಿ ಹರಿಯುವ ಕಾವೇರಿ ನದಿಯ ಒಟ್ಟು ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಕರ್ನಾಟಕದಲ್ಲಿ ಕಾವೇರಿ ನದಿ ಎಷ್ಟು ಉದ್ದ ಹರಿಯುತ್ತೆ ಅಂತ ಕೇಳಿದ್ದಾರೆ. A 800 ಕಿಲೋಮೀಟರ್, B 765 ಕಿಲೋಮೀಟರ್, C 802 ಕಿಲೋಮೀಟರ್, D 760 ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ A 800 ಕಿಲೋಮೀಟರ್. ಕಾವೇರಿ ನದಿಯು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ಒಟ್ಟು 800 ಕಿಲೋಮೀಟರ್ ಹರಿದು ತನ್ನ ಅಂತಿಮ ಉಗಮವನ್ನು ಎಲ್ಲಿ ಸೇರುತ್ತಪ್ಪ ಅಂತಂದ್ರೆ ತನ್ನ ಅಂತಿಮ ಸ್ಥಾನವನ್ನು ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತದೆ. ಇದರಲ್ಲಿ ಕರ್ನಾಟಕದಲ್ಲಿ ಒಟ್ಟು ಉದ್ದ ಎಷ್ಟು ಹರಿತಪ್ಪ ಅಂತಂದ್ರೆ 320 ಕಿಲೋಮೀಟರ್ ಕಾವೇರಿ ನದಿ ಕರ್ನಾಟಕದಲ್ಲಿ ಹರಿಯುತ್ತದೆ. ತಮಿಳುನಾಡಿನಲ್ಲಿ 416 ಕಿಲೋಮೀಟರ್ ಹರಿಯುತ್ತದೆ. ಇದನ್ನು ದಕ್ಷಿಣ ಭಾರತದ ಗಂಗಾ ಎಂದು ಕರೆಯುತ್ತಾರೆ. ಕಾವೇರಿ ನದಿಗೆ ಹಾರಂಗಿ, ಹೇಮಾವತಿ, ಲಕ್ಷ್ಮಣ ತೀರ್ಥ ನದಿಗಳು ಉಪನದಿಯಾಗಿವೆ. ಕರ್ನಾಟಕದಲ್ಲಿ ಎಷ್ಟಪ್ಪ ಅಂತಂದ್ರೆ 320 ಕಿಲೋಮೀಟರ್ ಹರಿದರೆ, ತಮಿಳುನಾಡಿನಲ್ಲಿ 416 ಕಿಲೋಮೀಟರ್ ಕಾವೇರಿ ನದಿ ಹರಿದು ಅದು ತನ್ನ ಅಂತಿಮ ಎಲ್ಲಿ ಹೋಗಿ ಸೇರ್ತಪ್ಪ ಅಂತಂದ್ರೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಇದರ ಪ್ರಮುಖ ಉಪನದಿಗಳು ಯಾವಪ್ಪ ಅಂತಂದ್ರೆ ಹಾರಂಗಿ, ಹೇಮಾವತಿ, ಲಕ್ಷ್ಮಣ ತೀರ್ಥ ನದಿಗಳು ಇದರ ಪ್ರಮುಖ ಉಪನದಿಗಳು. ಇದನ್ನು ದಕ್ಷಿಣ ಭಾರತದ ಗಂಗಾ ಎಂದು ಕೂಡ ಕರೆಯಲಾಗುತ್ತದೆ. ಕ್ವೆಶ್ಚನ್ ನಂಬರ್ 12. ಭಾರತದ ಅತಿ ದೊಡ್ಡ ನದಿ ದ್ವೀಪ ಮಜುಲಿ ಯಾವ ನದಿಯಲ್ಲಿದೆ ಅಂತ ಕೇಳಿದ್ದಾರೆ. ಭಾರತದ ಅತಿ ದೊಡ್ಡ ನದಿ ದ್ವೀಪ ಮಜುಲಿ ಯಾವ ನದಿಯಲ್ಲಿದೆ ಅಂತ ಕೇಳಿದ್ದಾರೆ. A ಗಂಗಾ, B ಬ್ರಹ್ಮಪುತ್ರ, C ಗೋದಾವರಿ, D ಕೃಷ್ಣ. ಸರಿಯಾದ ಉತ್ತರ ಆಪ್ಷನ್ B ಬ್ರಹ್ಮಪುತ್ರ ನದಿ ಮಜುಲಿ ದ್ವೀಪವನ್ನು ನಿರ್ಮಿಸಿದೆ. ಮಜುಲಿ ದ್ವೀಪ ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿ ನಿರ್ಮಿಸಿದೆ. ಇದು ವಿಶ್ವದ ಅತಿ ದೊಡ್ಡ ನದಿ ದ್ವೀಪವಾಗಿದೆ. ಇದು ಇತ್ತೀಚೆಗೆ ಜಿಲ್ಲೆಯಾಗಿ ಘೋಷಿಸಲ್ಪಟ್ಟಿದೆ. ಮಜುಲಿಯನ್ನು ಇತ್ತೀಚೆಗೆ ಜಿಲ್ಲೆಯಾಗಿ ಘೋಷಿಸಲ್ಪಟ್ಟಿದೆ. ಈ ದ್ವೀಪದ ವಿಸ್ತೀರ್ಣ ಸುಮಾರು 880 ಚದರ ಕಿಲೋಮೀಟರ್. ಇದು ಬ್ರಹ್ಮಪುತ್ರ ನದಿ ಸವೆತದಿಂದ ದಿನಕ್ಕೆ ಇದು ಕುಗ್ಗುತ್ತಿದೆ. ಬ್ರಹ್ಮಪುತ್ರ ನದಿಯ ಸವೆತದಿಂದ ಏನಾಗ್ತಾಯಿದೆ ಅಂತಂದರೆ ಈ ಒಂದು ದ್ವೀಪ ದಿನದಿಂದ ದಿನಕ್ಕೆ ಅದು ತನ್ನ ಕುಗ್ಗುತ್ತಾ ಬರುತ್ತಿದೆ. ಕ್ವೆಶ್ಚನ್ ನಂಬರ್ 13. ಜೋಗ ಜಲಪಾತವು ಯಾವ ನದಿಯಿಂದ ನಿರ್ಮಿತವಾಗಿದೆ ಅಂತ ಕೇಳಿದ್ದಾರೆ. ಜೋಗ ಜಲಪಾತವು ಯಾವ ನದಿಯಿಂದ ನಿರ್ಮಿತವಾಗಿದೆ. A ಕಾವೇರಿ, B ಶರಾವತಿ, C ನೇತ್ರಾವತಿ, D ತುಂಗಭದ್ರಾ. ಸರಿಯಾದ ಉತ್ತರ ಯಾವುದು ಅಂದರೆ ಅದು ಶರಾವತಿ ನದಿಯ ಮೇಲೆ ಜೋಗ ಜಲಪಾತ ನಿರ್ಮಿತವಾಗಿದೆ. ಜೋಗ ಜಲಪಾತವು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಅದು ಶರಾವತಿ ನದಿ ನಿರ್ಮಿಸಿದೆ. ರಾಜ, ರೋರರ್, ರಾಕೆಟ್ ರಾಣಿ ಎಂಬ 4 ಭಾಗಗಳಲ್ಲಿ ಒಟ್ಟು 250 ಮೀಟರ್ ಎತ್ತರದಿಂದ ಧುಮುಕುತ್ತದೆ. ಇದು ಭಾರತದ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದಾಗಿದೆ ಮತ್ತು ಜಲ ವಿದ್ಯುತ್ ಯೋಜನೆಗೆ ಪ್ರಸಿದ್ಧವಾಗಿದೆ. ಕ್ವೆಶ್ಚನ್ ನಂಬರ್ 14.
ಭಾರತದ ಮೊದಲ ಸೌರಶಕ್ತಿ ಪಾರ್ಕ್ ಬಾಡ್ಲಾ ಸೋಲಾರ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಎ ಗುಜರಾತ್, ಬಿ ಕರ್ನಾಟಕ, ಸಿ ರಾಜಸ್ಥಾನ, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನದಲ್ಲಿ ಇದೆ. ಬಾಡ್ಲಾ ಸೋಲಾರ್ ಪಾರ್ಕ್ ರಾಜಸ್ಥಾನದ ಜೋಧಪುರ ಜಿಲ್ಲೆಯಲ್ಲಿದೆ. ಇದು ವಿಶ್ವದ ಅತಿ ದೊಡ್ಡ ಸೌರಶಕ್ತಿ ಪಾರ್ಕ್ಗಳಲ್ಲಿ ಒಂದು. ಸುಮಾರು 2245 ಮೆಗಾವ್ಯಾಟ್ ಸಾಮರ್ಥ್ಯ ಹೊಂದಿದೆ. ಕರ್ನಾಟಕದ ಪಾವಗಡದಲ್ಲಿರುವ ಶಕ್ತಿ ಸ್ಥಳ 2050 ಮೆಗಾವ್ಯಾಟ್. ಇದು ಕೂಡ ವಿಶ್ವದ ಅತಿ ದೊಡ್ಡ ಸೌರ ಪಾರ್ಕ್ಗಳಲ್ಲಿ ಕೂಡ ಒಂದಾಗಿದೆ. ಕರ್ನಾಟಕದಲ್ಲಿ ಸೌರ ಪಾರ್ಕ್ ಎಲ್ಲಿ ಕಂಡು ಬರುತ್ತಪ್ಪ ಅಂತ ಕೇಳಿದ್ರೆ ಅದು ಪಾವಗಡದಲ್ಲಿರುವ ಶಕ್ತಿ ಸ್ಥಳ, ಅಂದರೆ ಪಾವಗಡದಲ್ಲಿ ಕಂಡುಬರುತ್ತದೆ. ತುಮಕೂರಿನ ಪಾವಗಡದಲ್ಲಿ ಈ ಒಂದು ಸೌರ ಪಾರ್ಕ್ ಕರ್ನಾಟಕದಲ್ಲಿ ಕಂಡುಬರುತ್ತದೆ. ಕ್ವೆಶ್ಚನ್ ನಂಬರ್ 15. ನರ್ಮದಾ ನದಿಯು ಯಾವ ದಿಕ್ಕಿನಲ್ಲಿ ಹರಿಯುತ್ತದೆ ಅಂತ ಕೇಳಿದ್ದಾರೆ. ಎ ಪೂರ್ವಾಭಿಮುಖವಾಗಿ, ಬಿ ಪಶ್ಚಿಮಾಭಿಮುಖವಾಗಿ, ಸಿ ಉತ್ತರಾಭಿಮುಖವಾಗಿ, ಡಿ ದಕ್ಷಿಣಾಭಿಮುಖವಾಗಿ. ಸರಿಯಾದ ಉತ್ತರ ಆಪ್ಷನ್ ಬಿ ಪಶ್ಚಿಮಾಭಿಮುಖವಾಗಿ ಈ ಒಂದು ನದಿ ಹರಿಯುತ್ತದೆ. ನರ್ಮದಾ ನದಿಯು ಮಧ್ಯಪ್ರದೇಶದ ಅಮರಕಂಟಕನಲ್ಲಿ ಉಗಮಿಸುತ್ತದೆ. ಪಶ್ಚಿಮಕ್ಕೆ ಹರಿದು ಇದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ನರ್ಮದಾ ಮತ್ತು ತಾಪ್ತಿ ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿದು ಡೆಲ್ಟಾ ನಿರ್ಮಿಸುವುದಿಲ್ಲ, ಬದಲಿಗೆ ಅಳಿವೆ ನಿರ್ಮಿಸುತ್ತದೆ. ನರ್ಮದಾ ನದಿಯು ವಿಂಧ್ಯ ಮತ್ತು ಸಾತ್ಪುರ ಪರ್ವತಗಳ ನಡುವೆ ರಿಫ್ಟ್ ಕಣಿವೆಗಳಲ್ಲಿ ಹರಿದು ಹೋಗುತ್ತದೆ. ಯಾವ ರೀತಿ ಅಂತ ಗುಡ್ಡಗಳನ್ನು ಕೊರೆದು ಹೋಗುವುದರಿಂದ ಇದನ್ನು ರಿಫ್ಟ್ ಕಣಿವೆಯಲ್ಲಿ ಈ ಒಂದು ನದಿ ಹರಿದು ಹೋಗುತ್ತದೆ. ಕ್ವೆಶ್ಚನ್ ನಂಬರ್ 16. ಭಾರತದ ಹತ್ತಿಯ ನಗರ ಅಥವಾ ಕಾಟನ್ ಸಿಟಿ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ? ಎ ಮುಂಬೈ, ಬಿ ಅಹಮದಾಬಾದ್, ಸಿ ಕೋಲ್ಕತ್ತಾ, ಡಿ ಕೊಯಂಬತ್ತೂರು. ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ. ಮುಂಬೈಯನ್ನು ಭಾರತದ ಹತ್ತಿಯ ನಗರ ಅಥವಾ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ. ಹತ್ತಿ ಗಿರಣಿಗಳು ಹೆಚ್ಚಾಗಿ ಇದ್ದುದರಿಂದ ಈ ಹೆಸರು ಬಂದಿದೆ. ಅಹಮದಾಬಾದನ್ನು ಭಾರತದ ಮ್ಯಾಂಚೆಸ್ಟರ್ನ ಮತ್ತು ಕೊಯಂಬತ್ತೂರನ್ನು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ. ದಕ್ಷಿಣದ ಭಾರತದ ಮ್ಯಾಂಚೆಸ್ಟರ್ ಯಾವುದು ಅಂತ ಕೇಳಿದ್ರೆ ಅದು ಕೊಯಂಬತ್ತೂರು. ಭಾರತದ ಮ್ಯಾಂಚೆಸ್ಟರ್ ದಾವಣಗೆರೆ. ಇದು ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದು ಅಂತ ಕೇಳಿದ್ರೆ ಅದು ದಾವಣಗೆರೆ. ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಕೊಯಂಬತ್ತೂರು. ಕ್ವೆಶ್ಚನ್ ನಂಬರ್ 17. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಯಾವುದು ಪ್ರತ್ಯೇಕಿಸುತ್ತದೆ ಅಂತ ಕೇಳಿದೆ. ಎ 8 ಡಿಗ್ರಿ ಚಾನಲ್, ಬಿ 10 ಡಿಗ್ರಿ ಚಾನಲ್, ಸಿ 9 ಡಿಗ್ರಿ ಚಾನಲ್, ಡಿ ಪಾಕ್ ಜಲಸಂಧಿ. ಸರಿಯಾದ ಉತ್ತರ ಆಪ್ಷನ್ ಬಿ 10 ಡಿಗ್ರಿ ಚಾನಲ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವನ್ನು ಅದು ಬೇರ್ಪಡಿಸುತ್ತದೆ. ಇದರ ಅಗಲ ಸುಮಾರು 150 ಕಿಲೋಮೀಟರ್. 8 ಡಿಗ್ರಿ ಚಾನಲ್ ಮಾಲ್ಡೀವ್ಸ್ ಮತ್ತು ಮಿನಿಕಾಯ್ ದ್ವೀಪವನ್ನು ಪ್ರತ್ಯೇಕಿಸುತ್ತದೆ. ನೆನಪಿಡಿ, 10 ಡಿಗ್ರಿ ಚಾನಲ್ ಅಂಡಮಾನ್ ಮತ್ತು ನಿಕೋಬಾರನ್ನು ಬೇರ್ಪಡಿಸಿದರೆ 8 ಡಿಗ್ರಿ ಚಾನಲ್ ಮಾಲ್ಡೀವ್ಸ್ ಮತ್ತು ಮಿನಿಕಾಯ್ ದ್ವೀಪಗಳನ್ನು ಅವು ಬೇರ್ಪಡಿಸುತ್ತದೆ. ಮತ್ತು 9 ಡಿಗ್ರಿ ಚಾನಲ್ ಲಕ್ಷದ್ವೀಪ ಮತ್ತು ಮಿನಿಕಾಯನ್ನು ಅದು ಪ್ರತ್ಯೇಕಿಸುತ್ತದೆ. ಆಪ್ಷನಲ್ಲಿ ಕೊಟ್ಟಿದ್ದಾರಲ್ಲ, 8 ಡಿಗ್ರಿ ಚಾನಲ್ ಅದು ಮಾಲ್ಡೀವ್ಸ್ ಮತ್ತು ಮಿನಿಕಾಯ್ ದ್ವೀಪಗಳು, 9 ಡಿಗ್ರಿ ಚಾನಲ್ ಲಕ್ಷದ್ವೀಪ ಮತ್ತು ಮಿನಿಕಾಯ್ ದ್ವೀಪಗಳು, ಪಾಕ್ ಜಲಸಂಧಿ ಬಂದು ಶ್ರೀಲಂಕಾ ಮತ್ತು ಭಾರತ. ಕ್ವೆಶ್ಚನ್ ನಂಬರ್ 18. ಭಾರತದ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂದರೆ ವಿಸ್ತೀರ್ಣದಲ್ಲಿ? ಎ ಬೆಳಗಾವಿ, ಬಿ ತುಮಕೂರು, ಸಿ ಬಳ್ಳಾರಿ, ಡಿ ವಿಜಯಪುರ. ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗಾವಿ ಸರಿಯಾದ ಉತ್ತರ. ವಿಸ್ತೀರ್ಣದ ದೃಷ್ಟಿಯಿಂದ ಬೆಳಗಾವಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ. 13,415 ಚದರ ಕಿಲೋಮೀಟರ್ ಇದೆ ಒಟ್ಟು. ಜನಸಂಖ್ಯೆ ದೃಷ್ಟಿಯಿಂದ ಬೆಂಗಳೂರು ನಗರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಜಿಲ್ಲೆಯಾಗಿರ್ತದೆ. ನಂತರ ಬೆಳಗಾವಿಯ ನಂತರ ತುಮಕೂರು ಎರಡನೇ ಅತಿ ದೊಡ್ಡ ಜಿಲ್ಲೆಯಾಗಿದೆ. ಬೆಳಗಾವಿಯನ್ನು ಕರ್ನಾಟಕದ ಸಕ್ಕರೆ ಬಟ್ಟಲು ಎಂದು ಕರೆಯುತ್ತಾರೆ. ಕ್ವೆಶ್ಚನ್ ನಂಬರ್ 19. ದಕ್ಕನ್ ಪ್ರಸ್ಥಭೂಮಿ ಯಾವ ರೀತಿಯ ಶಿಲೆಯಿಂದ ನಿರ್ಮಿತವಾಗಿದೆ? ಎ ಜ್ವಾಲಾಮುಖಿ ಬಸ್ಟಾಲ್ ಶಿಲೆ, ಬಿ ಮೆಕ್ಕಲು ಮಣ್ಣು, ಸಿ ಕೆಂಪು ಮಣ್ಣು, ಡಿ
ಮರಳು ಮಣ್ಣು? ಸರಿಯಾದ ಉತ್ತರ ಆಪ್ಷನ್ ಎ ಜ್ವಾಲಾಮುಖಿ ಬಸ್ಟಾಲ್ ಶಿಲೆಗಳಿಂದ ನಿರ್ಮಿತವಾಗಿದೆ. ದಕ್ಕನ್ ಪ್ರಸ್ಥಭೂಮಿಯು ಸುಮಾರು 6 ಕೋಟಿ ವರ್ಷಗಳ ಹಿಂದೆ ಜ್ವಾಲಾಮುಖಿ ಲಾವಾರಸದಿಂದ ಉಂಟಾದ ಬಸ್ಟಾಲ್ ಶಿಲೆಯಿಂದ ನಿರ್ಮಿತವಾಗಿದೆ. ಇದರಿಂದಲೇ ಇಲ್ಲಿ ಫಲವತ್ತಾದ ಕಪ್ಪು ಮಣ್ಣು ರೇಗೋರ್ ಮಣ್ಣು ನಿರ್ಮಾಣವಾಗಿದೆ. ಇದು ಭಾರತದ ಅತಿದೊಡ್ಡ ಪ್ರಸ್ಥಭೂಮಿ ಮತ್ತು ತ್ರಿಕೋನಾಕಾರದಲ್ಲಿದೆ. ಭಾರತದ ಅತಿದೊಡ್ಡ ಪ್ರಸ್ಥಭೂಮಿ ಕೂಡ ಹೌದು ದಕ್ಕನ್ ಪ್ರಸ್ಥಭೂಮಿ. ಅದು ಯಾವ ಆಕಾರದಲ್ಲಿದೆ ಅಂತಂದ್ರೆ ತ್ರಿಕೋನಾಕಾರದಲ್ಲಿ ಇದೆ. ಕ್ವೆಶ್ಚನ್ ನಂಬರ್ 20 ಇದಾಗಿತ್ತು ಸ್ಪರ್ಧಾ ಮಿತ್ರರೇ. ಮುಂಬರುವ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಇವು ಮುಖ್ಯವಾದ ಪ್ರಶ್ನೋತ್ತರಗಳಿರ್ತವೆ. ನೆಗ್ಲೆಕ್ಟ್ ಮಾಡಬೇಡ್ರಿ, ಸಂಪೂರ್ಣವಾಗಿ ವಿಡಿಯೋಗಳನ್ನು ನೋಡಿರಿ. ಭಾರತ ಮತ್ತು ಶ್ರೀಲಂಕಾವನ್ನು ಪ್ರತ್ಯೇಕಿಸುವ ಜಲಸಂಧಿ ಯಾವುದಂತ ಕೇಳಿದರು. ಎ ಪಾಕ್ ಜಲಸಂಧಿ, ಬಿ ಜಿಬ್ರಾಲ್ಟರ್ ಜಲಸಂಧಿ, ಸಿ ಮಲಕ್ಕಾ ಜಲಸಂಧಿ, ಡಿ ಬೇರಿಂಗ್ ಜಲಸಂಧಿ. ಯಾವುದೇ ಸಂದೇಹ ಬೇಡ. ಆಪ್ಷನ್ ಎ ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾವನ್ನು ಪ್ರತ್ಯೇಕಿಸುತ್ತವೆ. ಪಾಕ್ ಅಂದ ತಕ್ಷಣ ಭಾರತ ಮತ್ತು ಪಾಕಿಸ್ತಾನವನ್ನು ಬೇರ್ಪಡಿಸುವುದಿಲ್ಲ, ಬದಲಿಗೆ ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುತ್ತವೆ. ಪಾಕ್ ಜಲಸಂಧಿಯು ಭಾರತದ ತಮಿಳುನಾಡು ಮತ್ತು ಶ್ರೀಲಂಕಾವನ್ನು ಪ್ರತ್ಯೇಕಿಸುತ್ತದೆ. ಇದು ಬಂಗಾಳ ಕೊಲ್ಲಿ ಮತ್ತು ಮನ್ನಾರ ಕೊಲ್ಲಿಯನ್ನು ಸಂಪರ್ಕಿಸುತ್ತದೆ. ಪಾಕ್ ಜಲಸಂಧಿ ಬಂಗಾಳ ಕೊಲ್ಲಿ ಮತ್ತು ಮನ್ನಾರ ಕೊಲ್ಲಿಯನ್ನು ಸಂಪರ್ಕಿಸುತ್ತದೆ. ಇದರಲ್ಲಿ ರಾಮ ಸೇತುವೆ ಕೂಡ ಇದೆ. ಇದರ ಅಗಲ ಸುಮಾರು 33 ಕಿಲೋಮೀಟರ್ನಿಂದ 80 ಕಿಲೋಮೀಟರ್ವರೆಗೆ ಇದೆ ಎಂದು ಹೇಳಲಾಗಿದೆ. ಸೊ ಇದಾಗಿತ್ತು ಸ್ಪರ್ಧಾ ಮಿತ್ರರೇ ಟಾಪ್ 10 ಪ್ರಶ್ನೋತ್ತರಗಳು ಕ್ಲಾಸ್ ತರಗತಿ 2ರಲ್ಲಿ ಭಾರತ ಭೌಗೋಳಿಕತೆಗೆ ಸಂಬಂಧಿಸಿದಂತೆ. ಸೊ ಇನ್ನೂ ಯಾರಾದರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಶೇರ್ ಮಾಡಿ. ಧನ್ಯವಾದಗಳು.